ನಮಸ್ಕಾರ, ಕನ್ನಡ ನಾಡಿಗೆ ಸ್ವಾಗತ. ನಾನು ನವಿತಾ ಜೈನ್. ವಿಧಾನಸಭೆಯಲ್ಲೂ ಹಲಾಲ್ ಬಾಯ್ಕಾಟ್ ಪ್ರತಿಧ್ವನಿಸಿದೆ. ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಎಲ್ಲಾ ಕಡೆ ಯುಗಾದಿಗೆ ಹಲಾಲ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ ಹೇಳಿ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು. ವಿಧಾನಸಭೆಯಲ್ಲೂ ಹಲಾಲ್ ಬಾಯ್ಕಾಟ್ ವಿಚಾರ ಪ್ರತಿಧ್ವನಿಸಿದೆ. ವಿಷಯವನ್ನ ಪ್ರಸ್ತಾಪ ಮಾಡಿದ್ದು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು. ಎಲ್ಲಾ ಕಡೆ ಯುಗಾದಿಗೆ ಸಂದರ್ಭದಲ್ಲಿ ಈಗ ಹಲಾಲ್ ಬಗ್ಗೆ ಚರ್ಚೆ ಆಗ್ತಿದೆ. ನಾವು ಹಲಾಲ್ ಹರಾಮ್ ಮಾಂಸ ಅಂತೆಲ್ಲ ನೋಡಲ್ಲ. ನಾವು ಮಾಂಸವನ್ನ ತಂದು ಪೂಜೆಗೆ ಇಡಲ್ಲ. ವರ್ಷ ತೊಡಕಿಗೆ ಗುಡ್ಡೆ ಮಾಂಸ ಮಾಡ್ತಾರೆ ಅಂತ ಹೇಳಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಎಚ್.ಡಿ. ಮಾತಿಗೆ ಸಚಿವ ಆರ್ ಅಶೋಕ್ ಸಮ್ಮತಿಯನ್ನ ಸಂದರ್ಭದಲ್ಲಿ ಸೂಚಿಸಿದ್ರು. ತಮ್ಮದೇ ಶೈಲಿಯಲ್ಲಿ ವಿಶ್ಲೇಷಣೆ ಮಾಡಿದ್ರು ರಮೇಶ್ ಕುಮಾರ್. ಇದೆಲ್ಲವೂ ಎಲೆಕ್ಷನ್ ಗಿಮಿಕ್ ಅಂತ ಹೇಳಿದ್ರು ಮಾಜಿ ಸ್ಪೀಕರ್. ಒಟ್ಟಾರೆಯಾಗಿ ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ ಇವತ್ತು ಹಲಾಲ್ ವಿಚಾರ ಪ್ರತಿಧ್ವನಿಸಿದೆ. ತಮ್ಮದೇ ಶೈಲಿಯಲ್ಲಿ ಇದರ ಬಗ್ಗೆ ವಿಶ್ಲೇಷಣೆ ಮಾಡಿದ್ದು ರಮೇಶ್ ಕುಮಾರ್ ಅವರಾದ್ರೆ, ಎಚ್.ಡಿ. ಕುಮಾರಸ್ವಾಮಿ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ರು. ಪ್ರಮುಖವಾಗಿ ನಾವು ಈ ತರ ಹಲಾಲ್ ಅಥವಾ ಬೇರೆ ಬೇರೆ ವಿಚಾರಗಳು ನಾವು ನೋಡಲ್ಲ. ನಾವು ದೇವರಿಗೆ ಮಾಂಸವನ್ನ ಇಡೋದಿಲ್ಲ. ನಾವು ಹೊಸತೊಡಕಿಗೆ ಮಾತ್ರ ನಾವು ಈ ರೀತಿಯಾಗಿ ಮಾಂಸವನ್ನ ನಾವು ತೆಗೆದುಕೊಳ್ತೀವಿ, ಪರ್ಚೇಸ್ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇದೆಲ್ಲ ಎಲೆಕ್ಷನ್ ಗಿಮಿಕ್ ಅಂತ ಹೇಳಿದ್ದು ಮಾಜಿ ಸ್ಪೀಕರ್ ಆಗಿರುವಂತಹ ರಮೇಶ್ ಕುಮಾರ್ ಅವರು. ಒಟ್ಟಾರೆ ಹಲಾಲ್ ವಿಚಾರ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಸಾಕಷ್ಟು ಸಂಘಟನೆಗಳು ಈಗ ಹಲಾಲ್ ಅನ್ನ ಮಾಂಸವನ್ನು ತೆಗೆದುಕೊಳ್ಬಾರ್ದು ಅಂತ ಹೇಳಿ ಅಭಿಯಾನವನ್ನ ಮಾಡ್ತಾ ಇದ್ರೆ, ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈಗಾಗಲೇ ಇದೇ ವಿಚಾರ ವಿಧಾನಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿದೆ. ವಾಟ್ಸಪ್ಗಳು ಇಲ್ಲಿ ನೋಡಿದೆ, ನನಗೆ ಭಯ ಆಯಿತು ಅಧ್ಯಕ್ಷರೇ. ಅದು ನೀವು ಮಾಡಿಸಿದಿರಿ ಅಂತ ಹೇಳೋದಿಲ್ಲ, ಯಾರೋ ನಮ್ಮ ಹಿಂದೂ ಸಮಾಜದ ತಿಳಿಗೇಡಿಗಳು ಅಂತೀನಿ ನಾನು. ಈ ರೀತಿಯ ಒಂದು ವಾಟ್ಸಪ್ಗಳನ್ನು ಮಾಡ್ತಕ್ಕಂಥವ್ರು ಯಾರೇ ಇರಲಿ, ಯಾವುದೇ ಸಮಾಜದವ್ರಿಗೂ ನಾನು ಹೇಳ್ತಕ್ಕಂಥದ್ದು, ಸಮಾಜದಲ್ಲಿ ಕಲುಷಿತ ವಾತಾವರಣ ತರತಕ್ಕಂಥ ಈ ವಿಷಯಗಳನ್ನು ನೀವು ಎನ್ಕರೇಜ್ ಮಾಡಬೇಡಿ ಅಂತಕ್ಕಂಥದ್ದನ್ನು. ಅಧ್ಯಕ್ಷರೇ, ಎಲ್ಲ ಹಿಂದೂ ಸಹೋದರ ಸಹೋದರಿಯರಿಗೆ ತಮ್ಮ ಕುಟುಂಬದಲ್ಲಿ ಸಭೆ ನಡೆಸುವ ಮೂಲಕ ಪೋಷಕರು ಇದನ್ನು ಮಾಡಬೇಕು ಎಂದು ತಮ್ಮ ಕುಟುಂಬದ ಮಕ್ಕಳಿಗೆ ವಿವರಿಸಬೇಕು. ಮೊದಲು ಗೆಳತಿಯರನ್ನು ಆಯ್ಕೆ ಮಾಡಿಕೊಳ್ಳುವಾಗ ಹಿಂದೂಗಳನ್ನೇ ಆಯ್ಕೆ ಮಾಡಿಕೊಳ್ಳಿ. ಅದ್ರ ಜೊತೆಗೆ ಅಧ್ಯಕ್ಷರೇ, ಜನನಾಯಕರು, ವಕೀಲರು, ವೈದ್ಯರು, ಆಡಿಟ್ರು, ತರಕಾರಿ ಅಂಗಡಿ, ಮೊಬೈಲ್ ರೀಚಾರ್ಜ್ ಶಾಪು, ಔಷಧಿ ಅಂಗಡಿ, ಹಾಲ್ ಡೈರಿ, ಪ್ರಿಂಟಿಂಗ್ ಪ್ರೆಸ್ಸು, ಹಾಲು ಮಾರುವವ, ಸ್ಟೇಷನರಿ ಅಂಗಡಿ, ಹಿಂದೂ ಬಟ್ಟೆ ಅಂಗಡಿ, ಇದೆಲ್ಲ ಹಿಂದೂ ಅಂಗಡಿಗಳಿಗೆ ಹೋಗಬೇಕು. ನೀವು ಬೇರೆ ಯಾವುದೇ ಅಂಗಡಿಗಳಿಗೆ ಹೋಗಬೇಡಿ ಅಂತಕ್ಕಂಥ ಒಂದಿದು. ನೀವು ದೇಶ ಮತ್ತು ನಿಮ್ಮ ಮುಂದಿನ ಪೀಳಿಗೆಗಾಗಿ ತುಂಬ ಮಾಡಬಹುದು. ಇದು ನಿಮ್ಮ ಆಯುಧ. ಎಲ್ಲ ಕೆಲಸಗಳನ್ನು ಮೋದಿಗೆ ಬಿಡಬೇಡಿ. ಏನಾದರೂ ಮಾಡಿ ಸಹೋದರರೇ, 1 ತಿಂಗಳಲ್ಲಿ ನಿಮ್ಮ ದೇಶ ಹಿಂದೂ ರಾಷ್ಟ್ರವಾಗಲಿದೆ. ಎಲ್ಲ ಹಿಂದೂಗಳಿಗೆ ಅಂತ ಆಲೋಚನೆ ಇರಬೇಕು. ಏಕೆಂದರೆ ಸಣ್ಣ ಆಲೋಚನೆ ಭವಿಷ್ಯದಲ್ಲಿ ದೊಡ್ಡ ಆಲೋಚನೆಯಾಗಬಹುದು. ಗಮನಿಸಿ, ಈ ಸಂದೇಶವನ್ನು ಪ್ರತಿ 10 ಹಿಂದೂಗಳಿಗೆ ಹಂಚಿಕೊಳ್ಳಿ ಮತ್ತು ದೇಶಕ್ಕೆ ದಿನಕ್ಕೆ ಒಮ್ಮೆ ಈ ಸಂದೇಶವನ್ನು ನೆನಪಿಸಿಕೊಳ್ಳಿ. ತುಂಬ ಧನ್ಯವಾದಗಳು. ಜೈ ಶ್ರೀರಾಮ್. ಆಹಾರ ಪದ್ಧತಿ, ಆಹಾರ ಇರ್ಬೋದು, ಯಾವ ಅಂಗಡಿಯಲ್ಲಿ ತಗೊಬೇಕು, ಎಲ್ಲಿ ತಗೊಬೇಕು ಅನ್ನೋದು ಅವ್ರ ಪ್ರತಿಯೊಬ್ಬರ ರೈಟ್ಸ್. ಅದು ಅವರು ಮುಸ್ಲಿಂ ಅಂಗಡಿಯಲ್ಲಿ ತೊಗೊಬೋದು, ಹಿಂದೂ ಅಂಗಡಿಯಲ್ಲಿ ತೊಗೊಬೋದು, ಎಲ್ಲಿ ಬೇಕಾದ್ರೂ ತೊಗೊಬೋದು. ಅದು ರೈಟ್ಸ್. ಅದು ಅದರಲ್ಲಿ ಪ್ರಶ್ನೆನೇ ಇಲ್ಲ. ನಮ್ಮ ಸರ್ಕಾರದ್ದು ಅದೇ ಇದು. ನಾವೇನು ಹಿಂಗೆ ತಗೊಬೇಕು, ಇಲ್ಲೇ ತಗೊಬೇಕು ಅಂತ ಯಾರಾದರೂ ಮಾತಾಡಿದರೆ ಅದು ಸರಿ ಇಲ್ಲ. ಅದು ಸರಿ ಇಲ್ಲ. ಒಂದೇ ನಿಮಿಷ. ಆದರೆ ಸಿ.ಟಿ. ರವಿ ಏನು ಹೇಳಿದಾರೆ ಹೇಳ್ತೀನಿ ನಾನು. ನೀವು ಮಾಂಸ ತಗೊಬೇಕಾದ್ರೆ ಅಲ್ಪಸಂಖ್ಯಾತರು ಏನು ಹೇಳ್ತಾರೆ ಅಂತಂದರೆ, ಹಲಾಲ್ ಮಾಡಿದರೆ ಮಾತ್ರ ನೀವು ತಗೊಬೇಕು ಅಂತ ಹೇಳ್ತಾರೆ. ಅವರು ಸಿ.ಟಿ. ರವಿ ಅವ್ರು ಕೇಳಿರೋದೇನು ಅಂತ ಹೇಳಿದ್ರೆ, ನಾವು ಹಲಾಲ್ ಮಾಡಲ್ಲ, ಹಂಗಾರೆ ನೀವು ಯಾಕ್ತೀನಲ್ಲ ಅಂತ ಆ ಪ್ರಶ್ನೆ ಅಷ್ಟೇ ಅಲ್ಲೇ. ಅದಕ್ಕೆ ನಾವು ಬುದ್ಧಿವಾದ ಹೇಳುವಂಥದ್ದು ಎರಡೂ ಸಮುದಾಯಕ್ಕೆ ಆಗಬೇಕು. ಇಸ್ಲಾಂ ಧರ್ಮದ ಪದ್ಧತಿಯ ಪ್ರಕಾರ ಒಂದು ಕೋಳಿ ಆಗಲಿ, ಕುರಿ, ಮೇಕೆ, ಅದನ್ನು ಅವರು ವಧಿಸ್ಬೇಕಾಗಿದ್ದರೆ ಕಟ್ ಮಾಡ್ತಾರೆ. ಇಲ್ಲಿ ಕಟ್ ಮಾಡಿ ಆ ಬ್ಲಡ್ ತೆಗಿತಾರೆ. ಅದರಲ್ಲಿ ಬ್ಯಾಡ್ ಬ್ಲಡ್ ಇದ್ದರೆ ಅದು ಸೇವನೆಗೆ ಅರ್ಹವಲ್ಲ ಅಂತ ಹೇಳಿ ಡಿಕ್ಲೇರ್ ಮಾಡಿ ಅದನ್ನು ಯಾರು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಅದೊಂದು ವೈಜ್ಞಾನಿಕವಾದಂಥ ಮೆಥಡ್ಡು. ಧಾರ್ಮಿಕವಾಗಿ ಅದನ್ನು ಇಂಪೋಸ್ ಮಾಡಿರ್ತಾರೆ. ಅದು ಅವ್ರು ಬೇರೆಯವ್ರ ಮೇಲೆ ಇಂಪೋಸ್ ಮಾಡಿಲ್ಲ. ಹಲಾಲ್ ಆಗದೆ ಇದ್ದರೆ ಇಸ್ಲಾಂ ಧರ್ಮದಲ್ಲಿ ನಂಬಿಕೆ ಇರ್ತಕ್ಕಂಥವನು ಅದನ್ನು ಉಪಯೋಗಿಸಬಾರ್ದು ಅಂತ ಅಷ್ಟೇ ಇರೋದು. ಈಗ ನಮ್ಮಲ್ಲಿ ಬೇರೆ ಜನ ಯಾರಿದ್ದಾರೆ, ಹಿಂದೂಗಳು ಅಥವಾ ಮುಸ್ಲಿಮೇತರರು, ಕೆಲವು ಸಲ ಎಲ್ಲರನ್ನೂ ತಮ್ಮ ಮನೆಗೆ ಊಟಕ್ಕೆ ಆಹ್ವಾನ ಮಾಡಿದಾಗ ಹಲಾಲ್ ಮಾಡಿಸ್ತಾರೆ, ಕೆಲವು ಸಲ ಹಾಗೆ ಮಾಡ್ತಾರೆ. ಈಗ ನಮ್ಮ ಕಡೆಗೆ ದ್ಯಾವರು ಅಂತ ಮಾಡ್ತಾರೆ, ಮುಂದೆ ಅವರು ಇನ್ನೊಂದು ಮತ್ತು ಅಲ್ಲಿ
ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕರ್ತಾರೆ, ಆವಾಗ ಹಲಾಲೇನು ಮಾಡಿಸಲ್ಲ, ಅವರಷ್ಟಕ್ಕೆ ಅವರೇ ಇರ್ತಾರೆ, ಅವರೇ ಕಟ್ ಮಾಡ್ತಾರೆ. ಇದು ಹೊಸವು ಹುಡುಕೋದು, ಇವೆಲ್ಲ ಎಲೆಕ್ಷನ್ಗೆ ಬೈಪಾಸ್ಗಳಿವೆಲ್ಲ. ಹಲಾಲ್ ಮುಸ್ಲಿಮರಿಗೆ ಇರಬಹುದು, ಆದ್ರೆ ಹಿಂದೂಗಳಿಗೆ ಬೇಡ, ಹಿಂದೂಗಳು ಹಲಾಲ್ ಮಾಂಸವನ್ನ ಸ್ವೀಕಾರ ಮಾಡಬಾರದು ಅಂತ ಹೇಳಿ ಮಂಗಳೂರಲ್ಲಿ RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅರಬ್ನ ಚಿಂತನೆಯನ್ನ ಭಾರತದಲ್ಲಿ ತರೋದು ಬೇಡ, ಅದು ಅರಬ್ನಲ್ಲೇ ಇರ್ಲಿ, ಆ ಚಿಂತನೆ ಬೇಕಾದ್ರೆ ಅಲ್ಲಿಗೆ ಹೋಗ್ಲಿ, ನಮ್ಮ ಸಂಪ್ರದಾಯವನ್ನ ಉಳಿಸಬೇಕು, ಹಲಾಲ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ ಕಲ್ಲಡ್ಕ ಪ್ರಭಾಕರ್ ಭಟ್. ನಾವು ಅದನ್ನು ಮಾಡಲಿಕ್ಕೆ ಹೋಗಿ ಹಿಂದೂಗಳಿಗೆ ತಲೆ ಇಲ್ಲ, ಅದಕ್ಕೋಸ್ಕರ ಅವರು ಹಲಾಲ್ ಅಂತ ಎಲ್ಲ ತಗೊಂಡು ಬರ್ತಾರೆ. ಮುಸಲ್ಮಾನರಿಗೆ ಅದೇ ಇರ್ಬೋದು, ಅದು ಮುಸಲ್ಮಾನರು ಮಾಡಲಿ, ಹಿಂದೂಗಳು ಮಾಡುವಂಥ ಸಂಗತಿ ಅಲ್ಲ. ನಾವು ಅದನ್ನು ಮಾಡಲಿಕ್ಕೆ ಹೋಗುದು, ನಾವಂಥ ಮಾಂಸವನ್ನು ಸ್ವೀಕಾರನೂ ಮಾಡಬಾರ್ದು, ಅದು ಅವರು ಮಾಡ್ಕೊಂಡು ಹೋಗಿ ನಾವು ಯಾಕೆ ಮಾಡಬೇಕ್ರಿ, ಅವರು ಮಾಡ್ಕೊಳ್ಳಿ. ಅರಬಿನ ಚಿಂತನೆಯನ್ನು ಭಾರತದಲ್ಲಿ ತರುವುದು ಬೇಡ, ಹಿಂದೂಗಳಿಗೆ ತಲೆ ಇಲ್ಲ, ಅದಕ್ಕೋಸ್ಕರ ಅವರು ಹಲಾಲ್ ಅಂತ ಎಲ್ಲ ತಗೊಂಡು ಬರ್ತಾರೆ. ಮುಸಲ್ಮಾನರಿಗೆ ಅದೇ ಇರ್ಬೋದು, ಅದು ಮುಸಲ್ಮಾನರು ಮಾಡಲಿ, ಹಿಂದೂಗಳು ಮಾಡುವಂಥ ಸಂಗತಿ ಅಲ್ಲ. ನಾವು ಅದನ್ನು ಮಾಡಲಿಕ್ಕೆ ಹೋಗುದು, ನಾವಂಥ ಮಾಂಸವನ್ನು ಸ್ವೀಕಾರನೂ ಮಾಡಬಾರ್ದು, ಅದು ಅವರು ಮಾಡ್ಕೊಂಡು ಹೋಗಿ ನಾವು ಯಾಕೆ ಮಾಡಬೇಕ್ರಿ, ಅವರು ಮಾಡ್ಕೊಳ್ಳಿ. ಅರಬಿನ ಚಿಂತನೆಯನ್ನು ಭಾರತದಲ್ಲಿ ತರುವುದು ಬೇಡ, ಹಿಂದೂಗಳಿಗೆ ತಲೆ ಇಲ್ಲ, ಅದಕ್ಕೋಸ್ಕರ ಅವರು ಹಲಾಲ್. ಕಲ್ಲಡ್ಕ ಪ್ರಭಾಕರ್ ಭಟ್ ಈಗಾಗಲೇ ಈ ಒಂದು ವಿಚಾರವನ್ನ ಹೇಳಿದ್ದಾರೆ. ಪ್ರಮುಖವಾಗಿ ಹಲಾಲ್ ಯಾಕೆ ನಮಗೆ ಅನ್ನುವಂತ ಪ್ರಶ್ನೆಯನ್ನು ಕೇಳಿದ್ರು. ಅದು ಮುಸ್ಲಿಮರಿಗೆ, ಅವರು ಮಾಡ್ಕೊಂಡು ಹೋಗ್ಲಿ, ನಾವ್ ಯಾಕೆ ಅದನ್ನ ಮಾಡಬೇಕು, ನಮಗೂ ಅದಕ್ಕೂ ಏನ್ ಸಂಬಂಧ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಈಗಾಗಲೇ ಈ ತರದ ಬೆಳವಣಿಗೆಗಳು ನಡೀತಾ ಇದೆ, ಹಿಂದೂಗಳಿಗೆ ತಲೆ ಇಲ್ಲ, ಅದಕ್ಕಾಗಿ ನಾವು ಅವ್ರು ಏನ್ ಹೇಳ್ತಾರೋ ಅದನ್ನ ನಾವು ಫಾಲೋ ಮಾಡ್ತಾ ಹೋಗ್ತೀವಿ, ಅದರ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತನ್ನ ಈಗಾಗಲೇ RSS ಮುಖಂಡರಾಗಿರುವಂತಹ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿದ್ದಾರೆ. ನಮಗೂ ಅದಕ್ಕೂ ಏನ್ ಸಂಬಂಧ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಲಾಲ್ ಅದೇನಿದ್ರು ಕೂಡ ಮುಸ್ಲಿಮರು ಅವರು ಅದನ್ನ ಮಾಡ್ತಿದ್ದಾರೆ, ಅವ್ರು ಮಾಡ್ಕೊಂಡು ಹೋಗ್ಲಿ, ಆದ್ರೆ ಹಿಂದೂಗಳು ಯಾಕೆ ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಈಗಾಗಲೇ ಇಡೀ ಒಂದು ರಾಜ್ಯದಲ್ಲಿ ಹಲಾಲ್ ವಿಚಾರ ಬಹಳ ಜೋರಾಗಿ ಪ್ರಸ್ತಾಪ ಆಗ್ತಾ ಇದೆ. ಹಲಾಲ್ ಮಾಂಸವನ್ನು ತೆಗೆದುಕೊಳ್ಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅಭಿಯಾನಗಳು ಜೋರಾಗಿ ನಡೀತಾ ಇರುವ ಸಂದರ್ಭದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಈ ರೀತಿಯ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಹಲಾಲ್ ಹಾಗೂ ಜಟ್ಕಾ ಕಟ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಮಸ್ಯೆ ಮೊದಲಿನಿಂದಲೂ ಇದೆ, ಈಗ ಹೆಚ್ಚಾಗಿದೆ ಅಂತ ಹೇಳಿ ಮಾಂಸದಂಗಡಿ ಮಾಲೀಕರಾಗಿರುವ ಪಾಪಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಲಾಲ್ ಹಾಗೂ ಜಟ್ಕಾ ಕಟ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಈ ಒಂದು ಸಮಸ್ಯೆ ಮೊದಲಿನಿಂದಲೂ ಇದೆ, ಈಗ ಅದು ಹೆಚ್ಚಾಗಿದೆ. ಹಲಾಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಜಟ್ಕಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಂಸದಂಗಡಿ ಮಾಲೀಕರಾಗಿರುವ ಪಾಪಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಹಲಾಲ್ ಜಟ್ಕಾ ಕಟ್ ಎರಡೂ ಮಾಡಿ ಕೊಡ್ತೇವೆ, ಯಾರಿಗೇನ್ ಬೇಕೋ ಅದನ್ನ ತಗೊಂಡು ಹೋಗ್ತಾರೆ ಅಂತ ಹೇಳಿ ಮಾಂಸದಂಗಡಿ ಮಾಲೀಕ ಪಾಪಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾಪಣ್ಣ ಮಾಂಸದಂಗಡಿ ಮಾಲೀಕರು ಇವರು ಪ್ರಾಣಿ ವಧೆ ವೈಜ್ಞಾನಿಕ ಕ್ರಮ ಅಂತ ಹೇಳಿದ್ರೆ ಹಲಾಲ್ ಕಟ್, ಎಲ್ಲಾ ರಕ್ತ ಹೊರಗಡೆ ಬರುತ್ತೆ, ತಿನ್ನೋಕೆ ಒಳ್ಳೆಯ ಮಾಂಸ ಸಿಗುತ್ತೆ, ಜಟ್ಕಾ ಪದ್ಧತಿಯಲ್ಲಿ ಒಮ್ಮೆಗೆ ಕತ್ತು ಕೊಯ್ದು ಬಿಡ್ತಾರೆ ಅಂತ ಹೇಳಿ ಪಾಪಣ್ಣ ಮಾಂಸದಂಗಡಿಯ ಪಾಪಣ್ಣ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಹಲಾಲ್ ಮತ್ತು ಜಟ್ಕಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ವಿವಾದಗಳು ನಡೀತಾ ಇದೆ. ಅಂದ್ರೆ ಹಲಾಲ್ ಅನ್ನ ಮುಸ್ಲಿಮರು ಏನು ಮಾಡ್ತಾ ಇದ್ದಾರೆ, ಆ ಮಾಂಸವನ್ನ ಮಾರಾಟ ಮಾಡ್ತಿದ್ದಾರೆ, ಅದು ಮುಸ್ಲಿಮರು ತೆಗೆದುಕೊಳ್ಳಿ, ಹಿಂದೂಗಳು ಯಾಕೆ ಆ ಹಲಾಲ್ ಮಾಂಸವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಅಭಿಯಾನಗಳು ನಡೀತಾ ಇರುವ ಸಂದರ್ಭದಲ್ಲಿ ಪಾಪಣ್ಣ ಮಾಂಸದ ಅಂಗಡಿಯ ಮಾಲೀಕರಾಗಿರುವ ಪಾಪಣ್ಣ ಅವರು ಈಗಾಗಲೇ ನ್ಯೂಸ್ 18 ಜೊತೆ ಮಾತನಾಡ್ತಾ ಇಂತಹ ಒಂದು ಸಮಸ್ಯೆ ಇದೆಯಲ್ಲ ಅದು ಮೊದಲಿನಿಂದಲೂ ಕೂಡ ಇದೆ, ಆದ್ರೆ ಈಗ ಅದು ಜಾಸ್ತಿ ಆಗಿದೆ, ಯಾರಿಗೆ ಹೇಗೆ ಬೇಕೋ ಆ ರೀತಿಯಾಗಿ ನಾವು ಮಾಂಸದ ಅಂಗಡಿಗಳಲ್ಲಿ ಕಟ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಹಲಾಲ್ ಕಟ್ ಅದೇ ರೀತಿ ಹಿಂದವಿ ಜಟ್ಕಾ ಕಟ್ ಒಂದು ವಿವಾದ ಇದೀಗ ಉದ್ಭವ ಆಗಿರುವಂಥದ್ದು ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ರಾಜ್ಯಾದ್ಯಂತ ನಡೀತಾ ಇರುವಂಥದ್ದು. ಅಂದರೆ ಹಿಂದೂ ಪರ ಸಂಘಟನೆಗಳು ಹೇಳ್ತಾ ಇರುವಂಥದ್ದು ಈಗಾಗಲೇ ಏನೋ ಮುಸ್ಲಿಮರ ಪದ್ಧತಿ ಏನಿದೆ ಅದರ ಪ್ರಕಾರ ಪ್ರಾಣಿ ವಧೆ ಏನಿದೆ ಹಲಾಲ್ ಅನ್ನುವಂಥದ್ದು, ಆ ರೀತಿಯಾಗಿರುವಂಥ ಪ್ರಾಣಿ ವಧೆ ಮಾಡಿರುವಂತಹ ಮಾಂಸವನ್ನು ಖರೀದಿ ಮಾಡಬಾರ್ದು ಹಿಂದೂಗಳು ಜಟ್ಕಾ ಕಟ್ ಅಂದರೆ ಸಾಂಪ್ರದಾಯಿಕವಾಗಿರುವಂತಹ ಹಿಂದೂ ಶೈಲಿಯಲ್ಲಿರುವಂಥ ಮಾಂಸಗಳನ್ನು ಖರೀದಿ ಮಾಡಬೇಕು ಅನ್ನುವಂಥ ಒಂದು ಅಭಿಯಾನ ಇದೀಗ ಶುರುವಾಗಿರುವಂಥದ್ದು. ಇನ್ನು ಸದ್ಯಕ್ಕೆ ಬೆಂಗಳೂರಿನಲ್ಲಿ ಅತಿ ದೊಡ್ಡ ಮಾಂಸ ವ್ಯಾಪಾರಿಗಳು ಯಾರು ಅನ್ನೋದು ಬಂದರೆ ಇನ್ನು ಮೈಸೂರು ರಸ್ತೆಯಲ್ಲಿರುವಂತಹ ಪಾಪಣ್ಣನವರ ಮಾಂಸದ ಅಂಗಡಿ ಅನ್ನುವಂಥ ದೊಡ್ಡ ಒಂದು ಅಂಗಡಿ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ವಿಶೇಷವಾಗಿರುವಂಥ ದಿನಗಳಲ್ಲಿ. ಇಲ್ಲೂ ಕೂಡ ಇದರ ಪ್ರಭಾವ ಹೇಗಿದೆ, ಇದರ ಏನು ಬಿಸಿ ತಟ್ಟಿದೆಯಾ ಅನ್ನೋದ್ರ ಬಗ್ಗೆ ಸ್ವತಃ ಇದರ ಮಾಲೀಕರಾಗಿರುವಂಥ ಅವ್ರನ್ನೇ ಕೇಳೋಣ. ಸರ್, ಈಗಾಗಲೇ ನಿಮಗೂ ಗೊತ್ತಿರ್ಬೋದು ರಾಜ್ಯದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಹಲಾಲ್ ಕಟ್ಟು ಮತ್ತು ಜಟ್ಕಾ ಕಟ್ಟು ಅಂತ. ಹೇಗೆ ನಿಮ್ಮ ವ್ಯಾಪಾರಕ್ಕೆ ಏನಾದರೂ? ನಮ್ಮ ವ್ಯಾಪಾರಕ್ಕೆ ಏನಿಲ್ಲ ಸರ್, ನಮ್ಮಲ್ಲಿ ಕಾಮನ್ ಆಗಿ 90% ನಮ್ಮವರೇ ಬಂದು ತೊಗೊಂಡೋಗ್ತಾ ಇಲ್ಲ. ಕಾಲದಿಂದ ನಾವೆಲ್ಲ ಹಲಾಲೆ ಮಾಡಿಸ್ತಾ ಇದ್ದಿದ್ದು. ಈ ಪಿತೃಪಕ್ಷ ಅಂತ ಏನಾದ್ರು ಬಂದಾಗ ನಮ್ಮವರೆಲ್ಲ ಅದು ತೊಗೊಳ್ತಾ ಇರಲಿಲ್ಲ, ಅವರಿಗೋಸ್ಕರ ನಾವು ಒಂದು ಸ್ಪೆಷಲ್ ಕೌಂಟ್ರೇ ಮಾಡ್ತಿದ್ದೋ, ಅದು ನಡೀತಾ ಇತ್ತು. ಈಗೀಗ ಕೇಳ್ತಾ ಇದ್ದಾರೆ, ಸುಮಾರು ಕೆಲವು ವರ್ಷದಿಂದ ಕೇಳ್ತಾರೆ, ಈಗಲೆಲ್ಲ ಕೆಲವು ವರ್ಷದಿಂದ ಕೇಳ್ತಾ ಇದ್ದಾರೆ.
ನಾವು ಅದು ಮಾಡ್ಕೊಡ್ತೀವಿ, ಇದು ಮಾಡ್ಕೊಡ್ತೀವಿ ಬೇಕಾದ್ರೆ ಅವ್ರಿಗೆ ಯಾವ್ದು ಬೇಕು ಅಂತ ತೊಗೊಳ್ತಾರೆ, ನಮ್ಗೆ ಯಾವ್ದು ಬೇಕು ಇವಾಗ ಹಲಾಲ್ ಬೇಕು. ಜಟ್ಕ ಅಂದರೆ ಅದು ದೇವ್ರಿಗೆ ಹೊಡಿಯೋದು. ಅದು ಜಟ್ಕ ಅಂದರೆ ಬಿಸ್ಮಿಲ್ಲಾ ಅಂತ ಮಾಡ್ದಂಗೆ ಅಂದರೆ ಹಲಾಲೇ ಮಾಡ್ತಾರೆ, ಹಲಾಲ್ ಮಾಡ್ದಂಗೆ ಕಟ್ ಮಾಡ್ತಾರೆ. ನಮ್ಮವರು ಹಿಂದೂಗಳು ಮಾಡೋದಕ್ಕೆ ಜಟ್ಕ ಅಂತ. ಅಂದರೆ ಡಿಫ್ರೆನ್ಸ್ ಏನಿದೆ, ಹೆಂಗೆ ಕಟ್ ಮಾಡ್ತಾರೆ? ಇದು ಮುಸ್ಲಿಮ್ಸ್ ಕಟ್ ಮಾಡೋದು ಹಲಾಲು ವೈಜ್ಞಾನಿಕವಾಗಿ ಒಂದು ರೀತಿ ಸರಿ. ಯಾಕಂದರೆ ಈ ವೈನ್ ಬರುತ್ತೆ ಇವೆಲ್ಲ ಕಟ್ ಮಾಡ್ತಾರೆ. ಎರಡೂ ಕಡೆ ಏನಾಗುತ್ತೆ, ಬ್ಲಡ್ಡೆಲ್ಲ ಈ ಕುರಿಯಲ್ಲಿರ್ತಕ್ಕಂಥ ಬ್ಲಡ್ಡೆಲ್ಲ ಹೊರಗೆ ಬಂದಿರುತ್ತೆ ಒಂದು. ಎರಡನೇದು ಏನಾಗುತ್ತೆ ಅಂತ ಹೇಳಿದ್ರೆ ನೋವಾಗೋದಿಲ್ಲ ಪ್ರಾಣಿಗೆ. ಪ್ರಾಣಿ ನೋವಾಗೋದಿಲ್ಲ ಅಂತ ಹೇಳಿದ್ರೆ ಇವಾಗ ಇಂಜೆಕ್ಷನ್ ಕೊಟ್ಟರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಪೇನ್ ಆಗುತ್ತೆ, ಆಮೇಲೆ ಒಳಗೋದು ಆ ರೀತಿ ನರಗಳನ್ನ ಕಟ್ ಮಾಡಿಬಿಟ್ರೆ ಆ ಕ್ಷಣಕ್ಕೆ ಮಾತ್ರ ಸ್ವಲ್ಪ ಹಂಗೆ ಒದರುತ್ತೆ. ಅದಾದ ಮೇಲೆ ಅದು ನೋವು ಕಾಣೋದಿಲ್ಲ. ಆಮೇಲೆ ಕುರಿಯಲ್ಲಿರ್ತಕ್ಕಂಥ ಬ್ಲಡ್ಡೆಲ್ಲ ಹೊರಗಡೆ ಬಂದ್ಬಿಡುತ್ತೆ. ತಿನ್ನಲಿಕ್ಕೆ ಆರೋಗ್ಯವಾಗಿರ್ತಕ್ಕಂಥ ಮಟನ್ ಸಿಗುತ್ತೆ ಅಂತೇಳಿ ಹಲಾಲ್ ಕಟ್ಟು ಮಾಡಿ. ಅಂದರೆ ಈಗ ಈ ಮಾಂಸದ ವ್ಯಾಪಾರದಲ್ಲಿ ಹೆಚ್ಚು ವ್ಯಾಪಾರಸ್ಥರಿರುವಂಥದ್ದೇ ಮುಸಲ್ಮಾನರು, ಅವರು ಜಾಸ್ತಿ ವ್ಯಾಪಾರ ಮಾಡ್ತಾರೆ. ಈಗ ಹಲಾಲ್ ಕಟ್ಟು ಬೇಡ ಅಂತಾರೆ, ಯುಗಾದಿ ಹಬ್ಬ ಬರ್ತದೆ, ಅದರ ಮರುದಿನ ನಾವು ಹೊಸ್ತಾಡ್ಕೊ ಅಂತ ಮಾಡ್ತಾರೆ. ಅಷ್ಟು ಮಾಂಸ ಎಲ್ಲಿಂದ ತರೋದಲ್ಲ? ಈಗ ಒಂದು 6 ಕೋಟಿ ಜನ ಕರ್ನಾಟಕದಲ್ಲಿ ಇರ್ಬೋದು, 1.5 ಕೋಟಿ ತಿಂದೇ ಇರ್ಬೋದು, ಒಂದು 5 ಕೋಟಿ ಜನ ಉಪಯೋಗಿಸ್ತಾರೆ. ಈಗ ನಮ್ಮವರೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ, ಇದ್ದಕ್ಕಿದ್ದಾಗಿ ಆರೋಗ್ಯ ಸಡ ನೀವೇನು ತಿನ್ನಬಾರ್ದು ಅಂತ ಹೇಳಿಬಿಟ್ರೆ ಯುಗಾದಿ ಹಬ್ಬದ ದಿವಸ ಪ್ರತಿಯೊಬ್ಬರ ಮನೆಯಲ್ಲೂ ಮಾಂಸ ಬೇಕೇ ಬೇಕು. ಅಷ್ಟು ಜನ ಸಪ್ಲೈ ಮಾಡೋಕ್ಕಾಗುತ್ತೆ? ತಿನ್ನಬೇಡಿ ಅಂದರೆ ಅವ್ರಿಷ್ಟಕ್ಕೆ ಬಿಟ್ಬಿಡಬೇಕು. ನಮ್ಮಲ್ಲೇ ನಾವೇ ಪರಿವರ್ತನೆ ಆಗಬೇಕು ಅಷ್ಟೇ. ನಮ್ಗೆ ಅದು ಬೇಡ ಅಂದರೆ ಬೇಡ, ಅಂದರೆ ಸ್ವಲ್ಪ ನಿಧಾನವಾಗಿ ಆಗ್ಬೋದು ಅಂತ ನನ್ನಿಷ್ಟ ಅಷ್ಟೇ. ಇದಿಷ್ಟು ಏನೋ ಇಲ್ಲಿ ಪಾಪಣ್ಣ ಮಾಂಸದ ಅಂಗಡಿಯ ಮಾಲೀಕರು ಅಂತಂದ್ರೆ ಒಟ್ಟಾರೆ ಈಗ ಏನು ಅಭಿಯಾನ ನಡೀತಾ ಇರುವಂಥದ್ದು ಇದು ಬಹಳ ಹಿಂದಿನಿಂದಲೂ ಇರುವಂತಂದ್ರೆ ಜಟ್ಕ ಅನ್ನುವಂಥದ್ದು ಈ ಹಿಂದೂ ದೇವರಿಗೆ ಆ ಒಂದು ನೈವೇದ್ಯವನ್ನು ಅರ್ಪಿಸುವಂಥ ರೀತಿಯಲ್ಲಿ ಸಂಪ್ರದಾಯದಿಂದ ಬಂದಿರುವಂಥದ್ದು, ಮತ್ತು ಹಲಾಲ್ ಅನ್ನುವಂಥದ್ದು ಮುಸ್ಲಿಮರ ಆ ಒಂದು ಪದ್ಧತಿಯ ಸಾಂಪ್ರದಾಯಿಕವಾಗಿ ಬಂದಿರುವಂಥ ಯಾರಿಗೇನು ಬೇಕೋ ಅದನ್ನು ತಿಂದರೆ ಈ ಒಂದು ಸಮಸ್ಯೆನೇ ಇಲ್ಲ ಅನ್ನೋದು ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ನೂರ್ ಜೊತೆ ಅಶೋಕ್ ಮಿಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ಜಟ್ಕಾ ಕಟ್ ಮಾಂಸಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಇದ್ದು ಕಮ್ಮನಹಳ್ಳಿಯಲ್ಲಿ ಜಟ್ಕಾ ಮೀಟ್ ಶಾಪ್ ಅಲ್ಲಿ ವ್ಯಾಪಾರ ಬಹಳ ಜೋರಾಗಿದೆ. ಕಮ್ಮನಹಳ್ಳಿಯ ಜಟ್ಕಾ ಶಾಪ್ಗೆ ಕರೆ ಮಾಡಿ ಕಸ್ಟಮರ್ಸ್ ವಿಚಾರಿಸುತ್ತಿದ್ದಾರಂತೆ. ಅಂಗಡಿ ಮಾಲೀಕ ಸಂತೋಷ್ ಜೊತೆ ನಮ್ಮ ರಿಪೋರ್ಟರ್ ಮುನಿರಾಜು ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ರಾಜ್ಯದಲ್ಲಿ ಹಲಾಲ್ ಕಟ್ ಮಟನ್ ಅನ್ನ ತಿರಸ್ಕಾರ ಮಾಡಬೇಕು ಅಂತೇಳಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಶುರುವಾಗಿರುವಂಥದ್ದು. ಅದೇ ರೀತಿ ಹಿಂದೂಗಳ ಒಂದು ಜಟ್ಕಾ ಮಟನ್ ಅನ್ನ ಎಲ್ಲರೂ ಸಹ ಉಪಯೋಗಿಸಬೇಕು ಅಂತೇಳಿ ಒಂದು ಅಭಿಯಾನ ಸಹ ಶುರುವಾಗಿದೆ. ಈಗ ನಾವು ಬೆಂಗಳೂರಿನ ಕಮ್ಮನಹಳ್ಳಿ ಬಳಿ ಇರುವಂತಹ ಒಂದು ಹಿಂದೂ ಜಟ್ಕಾ ಮಟನ್ ಸ್ಟಾಲ್ ಬಳಿ ಇದ್ದೀವಿ. ಇಲ್ಲಿ ನೋಡಬಹುದು, ಇದು ಸುಮಾರು 1.5 ವರ್ಷಗಳಿಂದ ಈ ಒಂದು ಮಟನ್ ಸ್ಟಾಲ್ ಇಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂಥದ್ದು. ಸಂತೋಷ್ ಎಂಬುವರು ಇದನ್ನ ನಡೆಸ್ತಾ ಇದ್ದಾರೆ. ಸುಮಾರು 1 ವರ್ಷಗಳಿಂದ ಸಂತೋಷ್ ಈ ಒಂದು ಮಟನ್ ಸ್ಟಾಲ್ ನಡೆಸ್ತಾ ಇದ್ದು, ಈ ಒಂದು ಸಂದರ್ಭದಲ್ಲಿ ಇವರು ಸಹ ಒಂದು ಕೆಲವು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದ್ರೆ ಜನ ಎಚ್ಚೆತ್ಕೊಂಡು ನಮ್ಮ ಹಿಂದೂಗಳು ನಡೆಸಿರುವಂತಹ ಒಂದು ಅಂಗಡಿಗಳು ಮತ್ತೆ ಮಟನ್ ಸ್ಟಾಲ್ಗೆ ಹೋಗ್ಬೇಕು. ಯಾಕಂದ್ರೆ ಹಲಾಲ್ ಕಟ್ ಮಟನ್ಗೂ ಮತ್ತೆ ಜಟ್ಕಾ ಮಟನ್ಗೂ ಸಾಕಷ್ಟು ವ್ಯತ್ಯಾಸಗಳಿದೆ. ನಾವು ಎಚ್ಚೆತ್ಕೊಂಡು ಅದನ್ನ ನಾವು ನಮ್ಮ ಒಂದು ಜಟ್ಕಾ ಮಟನ್ ಅನ್ನ ಜನ ಉಪಯೋಗಿಸಬೇಕು ಅಂತೇಳಿ ಅವರು ಸಹ ಒಂದು ಕೆಲವು ಮನವಿಯನ್ನ ಮತ್ತೆ ಸಲಹೆಗಳನ್ನ ಸಹ ಕೊಡ್ತಾ ಇದ್ದಾರೆ. ನಾವೀಗ ನೋಡ್ಬೋದು, ಈ ಒಂದು ಮಟನ್ ಸ್ಟಾಲ್ ನಲ್ಲಿ ಸುಮಾರು 1.5 ವರ್ಷಗಳಿಂದ ಈ ಒಂದು ಮಟನ್ ಸ್ಟಾಲ್ ಈ ಒಂದು ಕಮ್ಮನಹಳ್ಳಿ ಭಾಗದಲ್ಲಿ ನಡೀತಾ ಇರುವಂತದ್ದು. ಸಾಕಷ್ಟು ಜನ ಪ್ರತಿನಿತ್ಯ ಬಂದು ಇಲ್ಲಿ ತಮಗೆ ಬೇಕಾದಂತ ಒಂದು ಮಟನ್ ಮತ್ತೆ ಚಿಕನ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಈಗ ಸಹ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಭಿಯಾನ ಶುರುವಾಗಿದೆ. ಮತ್ತೆ ಬೆಂಗಳೂರಿನ ಕೆಲವು ಕಡೆ ಸಹ ಒಂದು ಕೆಲವು ಸಂಘ ಸಂಸ್ಥೆಗಳು ಒಂದು ಅಭಿಯಾನವನ್ನ ಮಾಡಿ ಒಂದು ಹಲಾಲ್ ಕಟ್ ಅನ್ನ ತಿರಸ್ಕಾರ ಮಾಡಬೇಕು, ಆ ಒಂದು ಮಟನ್ ಅನ್ನ ಯಾರು ಖರೀದಿ ಮಾಡಬಹುದು ಅಂತ ಹೇಳಿ ಒಂದು ಅಭಿಯಾನ ನಡೀತಾ ಇರೋದ್ರಿಂದ ಈಗ ಇವರು ಸಹ ಒಂದು ಸಂತೋಷ್ ಅವರು ಏನ್ ಹೇಳ್ತಾರೆ ಮತ್ತೆ ಈ ಒಂದು ಅಭಿಯಾನದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅನ್ನೋದು ಸಹ ಕೇಳಬಹುದು. ಸರ್, ಈಗ ಸೋಷಿಯಲ್ ಮೀಡಿಯಾ ಮತ್ತೆ ಕೆಲವು ಕಡೆ ಬಹಿರಂಗವಾಗಿ ಒಂದು ಹಲಾಲ್ ಕಟ್ ಮಟನ್ ಅನ್ನ ತಿರಸ್ಕಾರ ಮಾಡಬೇಕು ಅಂತ ಹೇಳಿ ಒಂದು ಅಭಿಯಾನ ಆರಂಭವಾಗಿದೆ. ನೀವು ಸಹ ಒಂದು ಹಿಂದೂ ಜಟ್ಕಾ ಮಟನ್ ಸ್ಟಾಲ್ ಅನ್ನು ಓಪನ್ ಮಾಡಿರುವಂತದ್ದು, ಏನ್ ಹೇಳ್ತೀರಿ ಈ ಒಂದು ಸಂದರ್ಭದಲ್ಲಿ ಅಂತ? ಒಳ್ಳೆ ವಿಷಯ ಸರ್ ಇದು. ಹಲಾಲ್ ಅಂತ ಎಲ್ಲ ಕಡೆ ಎಲ್ಲರೂ ಹಲಾಲ್ ಅಂದ್ರೆ ಏನಂತ ಗೊತ್ತಿಲ್ಲ, ಆದ್ರೂ ಜನರು ಹಲಾಲ್ ಅಂತ ಹೋಗ್ತಾ ಇದ್ರು. ಇವಾಗ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಒಳ್ಳೆ ವಿಷಯ. ಜಟ್ಕಾ ಬಂದು ಒಂದೇ ಏಟು, ಇದು ಒಳ್ಳೆ ವಿಷಯ. ಎರಡರ ನಡುವೆ ಅಂತಾರೋ ವ್ಯತ್ಯಾಸ ಏನು ಸರ್ ಅಂತ ಹೇಳಿ? ಸರ್, ವ್ಯತ್ಯಾಸ ಖಂಡಿತ ಅದು ಜನರಿಗೆ ಗೊತ್ತಿಲ್ಲ. ಇವಾಗ ಹೇಳ್ತೀನಿ. ಹಲಾಲ್ ಅಂದ್ರೆ ಈ ಜಗ್ಲರ್ ವೇನ್ ಅಂತ ಬರುತ್ತೆ ಕತ್ನಲ್ಲಿ, ಅದ್ ಮಾತ್ರ 3 ಸಲ ಹಿಂಗ್ ಕಟ್ ಮಾಡ್ಬಿಟ್ಟು ಅವ್ರ ಮಂತ್ರ ಹೇಳ್ಬಿಟ್ಟು ಅವರು ಮೆಕ್ಕಾ ಕಡೆ ತಿರ್ಗಿಸ್ಬಿಟ್ಟು ಅದು ಮಾಡೋ ಪದ್ಧತಿ, ಅದು ಹಲಾಲು. ಅದನ್ನ ಮಾಡಬೇಕಾದ್ರೆ ಅದನ್ನ ಮಾಡೋರು ಮುಸ್ಲಿಮ್ಸೇ ಇರಬೇಕು. ಅದು ಒಂಥರ ಎಕನಾಮಿಕಲ್ ಮೊನೋಪಲಿ, ಅವ್ರಿಗೆ ಮಾತ್ರ ಕೆಲಸ ಸಿಗೋ ಥರ. ಮತ್ತು ಅದು ತಿನ್ನೋದು ನಮ್ಗೆ ಸೈಂಟಿಫಿಕ್ ಆಗಿ ಇಟ್ಸ್ ಹಾರ್ಮ್ಫುಲ್ ಫಾರ್ ಅಸ್. ಅದು ಹೇಳಿದ್ದಾರೆ, ಯುರೋಪಿಯನ್ ಯೂನಿಯನ್ನಲ್ಲಿ ಸ್ಟಡೀಸ್ ಮಾಡಿದ್ದಾರೆ, ರಿಸರ್ಚ್ ಮಾಡಿದ್ದಾರೆ. ಅದೇನಾಗುತ್ತೆ ಅಂದರೆ ಇವಾಗ ಜಗ್ಲರ್ ವೇನ್ ಮಾತ್ರ ಕಟ್ ಮಾಡಿಬಿಟ್ಟು ಅದು ಕುರಿನೂ ಮೇಕೆನೂ 15-20 ನಿಮಿಷ ಅದು ಟಾರ್ಚರ್ ಡೆತ್ತು.
ಅದಾಗುವಾಗ ಏನಾಗುತ್ತೆ, ಬ್ರೈನ್ ಸೆನ್ಸ್ ಸಿಗ್ನಲ್ ಟು ಲಿವರ್ ಸೇಯಿಂಗ್ ಕೆಮಿಕಲ್ ಟಾಕ್ಸಿನ್ ರಿಲೀಸ್ ಆಗುತ್ತೆ, ನೀನು ಡೇಂಜರ್ನಲ್ಲಿದೆಯಾ, ನಿನ್ಗೇನೋ ಆಗ್ತಾ ಇದೆ, ಎಸ್ಕೇಪ್ ಆಗುವಂಥ. ಆ ಕೆಮಿಕಲ್ ಟಾಕ್ಸಿನ್ ರಿಲೀಸ್ ಬೈ ಲಿವರ್ ಇಸ್ ವೆರಿ ಹಾರ್ಮ್ಫುಲ್, ಕಾರ್ಕೋಜನ್ನು. ಅದು ನಾವು ಕನ್ಸ್ಯೂಮ್ ಮಾಡಿದ್ರೆ ನಮಗೆ ಕ್ಯಾನ್ಸರು ಅಥವಾ ಇತ್ಯಾದಿ ರೋಗಗಳು ಬರುತ್ತೆ. ಸೊ ಅದನ್ನ ನಾವು ಅವಾಯ್ಡ್ ಮಾಡಬೇಕು. ಹಲಾಲ್ ಕಟ್ ಮತ್ತು ಜಟ್ಕಾ ಕಟ್ ವಿವಾದದ ಬಗ್ಗೆ ಶಿವಾಜಿನಗರದ ಮಾಂಸದ ಅಂಗಡಿ ಮಾಲೀಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 3-4 ದಿನಗಳಿಂದ ಈ ವಿವಾದ ಎದ್ದಿದೆ. ಇದಕ್ಕೆ ನಮ್ಮ ವಿರೋಧ ಇದೆ. ಎಲೆಕ್ಷನ್ ಟೈಮಲ್ಲಿ ಇವೆಲ್ಲ ವಿವಾದ ಮಾಡ್ತಿದ್ದಾರೆ ಅನ್ನುವ ಆರೋಪವನ್ನ ಮಾಡಿದ್ದಾರೆ. ನಮ್ಮ ಅಭಿಪ್ರಾಯ ಏನಿದ್ರು ಇದ್ರೆ ನಾವು ಹಲಾಲು ಸುಮಾರು ವರ್ಷದಿಂದ ಹಲಾಲೇ ಕಟ್ಟಾಗ್ತಾ ಇದೆ. ಮುಸ್ಲಿಮ್ನೇ ತಿಂತಾ ಇದೆ, ಹಿಂದೂಗಳೂ ತಿಂತಾ ಇದೆ, ಕ್ರಿಶ್ಚಿಯನು ತಿಂತಾ ಇದೆ. ಈಗ ಮೊದಲು ನಾವು ಹಲಾಲ್ ತಿಂತಾ ಇರೋದು ನೋಡ್ಬಿಟ್ಟು ಈಗ ಅಲ್ಲ ನಿಮ್ಮ ಥರ ಹಿಂದೂಗಳು ಮುಸ್ಲಿಮ್ಗಳು ಹಲಾಲ್ ಇದ್ದರೆ ತೊಗೊಂಡು ಹೋಗ್ತಾ ಇದೆ ನಮ್ಮ ಅಂಗಡಿಯಿಂದ. ಸುಮಾರು ಈ ಅಂಗಡಿ 45 ವರ್ಷದಿಂದ ಇಲ್ಲಿ ಅಂಗಡಿ ಇದೆ. ಆವಾಗಿಂದ ಇಲ್ಲಿ ಎಲ್ಲ ಜಾತಿಗಳು ಇದೆ, ಕ್ರಿಶ್ಚಿಯನು ಇದೆ, ಹಿಂದೂಗಳು ಇದೆ, ಮುಸ್ಲಿಮ್ಗಳು ಇದೆ, ಸುಮಾರು ಜಾತಿಗಳು ಇಲ್ಲಿ ತೊಗೊಂಡು ಹೋಗ್ತಾ ಇದೆ. ಏನು ಅದು ಆ ಥರ ಏನು ಪ್ರಶ್ನೆ ಇದೆ 50 ವರ್ಷದಿಂದ ಬಂದಿಲ್ಲ. ಈಗ ಸ್ವಲ್ಪ ದಿವಸದಿಂದ 3-4 ದಿವಸದಿಂದ ಇದು ಪಾಲಿಟಿಕ್ಸ್ನಲ್ಲಿ ಇದು ಆಗ್ತಾ ಇದೆ. ಏನು ಅಂತ ಹಲಾಲ್ ತಿನ್ಬಾರ್ದು, ಜಟ್ಕಾ ತಿನ್ಬಾರ್ದು ಅಂತ. ಈ ಥರ ಇವನು ಹೇಳ್ರೇ ನಾವು ಜಟ್ಕಾನೇ ತಿನ್ನೋದಿಲ್ಲ, ಏನು ಹಲಾಲೇ ಇರೋದು, ಹಲಾಲೇ ತಿಂತೀನಿ. ಇಲ್ಲ ನಿಮಗೆ ಇಷ್ಟ ಇಲ್ಲ ಅಂದರೆ ಹಲಾಲ್ ತಿನ್ಬೇಡ, ನೀವು ಜಟ್ಕಾ ತಿಂತಾ ಇದ್ದ ನೀವು ತಿನ್ಕೊಳ್ಳಿ. ನಮಗೆ ಯಾಕೆ ಹೇಳ್ತಾ ಇದ್ದ ಹಲಾಲ್ ತಿನ್ಬಾರ್ದು, ಹಲಾಲ್ ಬೋರ್ಡ್ ಹಾಕ್ಬಾರ್ದು ಅಂತ ನೀವು ಪಾಲಿಟಿಕ್ಸ್ ಮಾಡ್ತಾ ಇರೋದು. ಇಲ್ಲಿ ಇರೋದು ಜನ ಆ ಥರ ಹಲಾಲ್ಗೆ ಇದಕ್ಕೆ ಏನು ಫೈಟ್ ಮಾಡಿಲ್ಲ. ಹಲಾಲ್ ತಿಂತಾ ಇದೆ, ಸುಮಾರು 50 ವರ್ಷದಿಂದ ಈ ಅಂಗಡಿ ಇದೆ. ಈ ಪಾಲಿಟಿಕ್ಸ್ ಬಂದು ಸುಮ್ಮನೆ ಆ ಥರ ಮಾಡಿ ಈ ಥರ ಮಾಡಿ ಅಂದರೆ ನಾವು ಜನಗಳಿಗೆ ಬುದ್ಧಿ ಇದೆ. ಏನು ಯಾರು ಹಿಂಗೆ ಹೇಳ್ತಾ ಇದೆ, ಹಿಂಗೆ ಹೇಳ್ತಾ ಇದೆ ಅಂತ ಅದಕ್ಕೋಸ್ಕರ ನಾವು ನಮ್ಮ ಹೊಟ್ಟೆ ಪಳ ಅದಕ್ಕೋಸ್ಕರ ಯಾರಿಗೆ ಏನು ಹೇಳೋದಿಲ್ಲ. ನನ್ನ ಒಟ್ಟಿಗೆ ಸೇರಿಬಿಟ್ಟು ನಾವು ಅಂಗಡಿ ನೋಡಿ 3-4 ದಿವಸದಿಂದ ಇನ್ನೂ ಸುಮಾರು ಜಾಸ್ತಿ ಆಗ್ತಾ ಇದೆ. ನಾವು 100 ವರ್ಷದಿಂದ ಹಲಾಲುನೇ ಮಾಂಸ ತಿನ್ನೋದು. ಮುಸ್ಲಿಮ್ಸ್ ಅಂದರೆ ದೇವ್ರ ಹೆಸರಿನಲ್ಲಿ ಕಟ್ ಮಾಡೋದು, ಬೇರೆ ಏನಿಲ್ಲ. ಏನೋ ಒಂದು ಟಾಪಿಕ್ ಮಾಡಬೇಕು ಮಾಡ್ತಾ ಇದ್ದಾರೆ. ಇದು ಆದಮೇಲೆ ಎಲೆಕ್ಷನ್ ತನಕ ಇನ್ನೊಂದು 2-3 ವಿಷಯ ತೊಗೊಂಡು ಬರ್ತಾರೆ. ಎಲೆಕ್ಷನ್ ತನಕ ಇದೇ ಕೆಲಸ ಮಾಡ್ಕೊಂಡು ಹೋಗೋದು. ಎಲ್ಲಿ ಸೇರಿ ಅವ್ರ ಮನೆ ಊಟ ನಾವು ಮಾಡ್ತೀವಿ, ನಮ್ಮ ಮನೆ ಊಟ ಅವ್ರ ಮನೆಯವರು ಮಾಡ್ತಾರೆ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಕ್ಕು ನಾವು ಏನು ನೋಡಲ್ಲ. ಏನಿದೆ ಎಲ್ಲರೂ ಬರ್ತಾರೆ, ಇಲ್ಲಿ ಎಲ್ಲ ಜಾತಿಯವರು ಬರ್ತಾರೆ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ಬೆಂಗಳೂರಲ್ಲಿ ಮರಗಳಿಗೆ ಇನ್ನೂ ಸಿಕ್ಕಿಲ್ಲ ರಕ್ಷಣೆ. ಮರಗಳ ಸಂರಕ್ಷಣೆ ಮಾಡುವಲ್ಲಿ ಬಿಬಿಎಂಪಿ ವಿಫಲವಾಗಿದೆ. ಕೇವಲ ಪೇಪರ್ಗಷ್ಟೇ ಸೀಮಿತವಾಯಿತಾ ಪಾಲಿಕೆಯ ಆದೇಶ? ಮರಗಳಿಗೆ ರಕ್ಷಣೆಯನ್ನ ನೀಡುವಂತಹ ನಿಟ್ಟಿನಲ್ಲಿ ಆದೇಶವನ್ನ ಮಾಡಿದ್ರು ಕೂಡ ಪಾಲಿಕೆ ಅದನ್ನ ಕೇವಲ ಪೇಪರ್ನಲ್ಲಿ ಹೇಳಿಸೋದಿಕ್ಕಷ್ಟೇ ಸಕ್ಸಸ್ ಆಯಿತೇ ಹೊರತು ಇನ್ನೂ ಕೂಡ ಮರಗಳ ರಕ್ಷಣೆ ಆಗ್ತಾ ಇಲ್ಲ. ಮರಗಳಿಗೆ ಮೊಳೆ ಹೊಡಿತಾ ಇದ್ದಾರೆ ಇನ್ನೂ ಕೂಡ ಕಿಡಿಗೇಡಿಗಳು. ಪಾಲಿಕೆಯ ಆದೇಶಕ್ಕೂ ಡೋಂಟ್ ಕೇರ್ ಅಂತ ಇದ್ದಾರೆ ಜನ. 100ಕ್ಕೂ ಹೆಚ್ಚು ಮರಗಳಿಗೆ ಮೊಳೆ ಹೊಡೆದಿದ್ದಾರೆ ಕಿಡಿಗೇಡಿಗಳು. ಪ್ರಮುಖವಾಗಿ ಮರಗಳಿಗೆ ಯಾರು ಕೂಡ ಈ ತರದ ಒಂದು ಮೊಳೆಯನ್ನ ಹೊಡಿಬಾರ್ದಾಗಿರ್ಬೋದು ಅಥವಾ ಅವುಗಳನ್ನ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಆದೇಶವನ್ನು ಹೊರಡಿಸಿದ್ದಾರೆ. ವೈಟ್ಫೀಲ್ಡ್ ರಸ್ತೆ, ಮೈಸೂರು ರಸ್ತೆ, ರಾಜಾಜಿನಗರ, ಬನಶಂಕರಿ, ಬಸವನಗುಡಿ, ಕೆಆರ್ಪುರಂನಲ್ಲಿ ಹೆಚ್ಚು ಮರಗಳಿಗೆ ಮೊಳೆ ಹೊಡೆಯಲಾಗಿದೆ. ಮರಗಳ ರಕ್ಷಣೆಯ ಆದೇಶ ಕೇವಲ ಪೇಪರ್ಗಷ್ಟೇ ಸೀಮಿತವಾಯಿತಾ ಅನ್ನುವಂತಹ ಪ್ರಶ್ನೆಗೆ ಮರಗಳಲ್ಲಿರುವಂತಹ ಮೊಳೆಗಳೇ ಸಾಕ್ಷಿ ಅಂತ ಅನ್ಸುತ್ತೆ. ಆ ರೀತಿಯಾಗಿ ಈಗ ಘಟನೆಗಳು ಕೂಡ ನಡೀತಾ ಇದೆ. ಪ್ರಮುಖವಾಗಿ ಅನೇಕ ಕಡೆಗಳಲ್ಲಿ ಮರಗಳನ್ನ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಆದೇಶವನ್ನೇನು ಹೊರಡಿಸಲಾಗಿತ್ತು, ಆ ಆದೇಶ ಕೇವಲ ಪೇಪರ್ಗಷ್ಟೇ ಸೀಮಿತ ಆಗಿದೆ ಅನ್ನುವಂತಹ ಆಕ್ರೋಶವನ್ನ ಜನ ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ, ಪರಿಸರವಾದಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಕೂಡ ಮರಗಳಿಗೆ ಹಾಳು ಮಾಡುವಂತಹ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡಬಾರದು ಅಂತ ಹೇಳಿ ಬಿಬಿಎಂಪಿ ಆದೇಶವನ್ನೇನೋ ಹೊರಡಿಸಿದೆ. ಆದ್ರೆ ಆದೇಶ ಕೇವಲ ಆದೇಶವಾಗಿ ಉಳಿತು. ಅದನ್ನ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿ ಕೆಲಸ ಕಾರ್ಯಗಳಾಗ್ತಾ ಇಲ್ಲ, ಮಾನಿಟರಿಂಗ್ ಕೆಲಸ ಆಗ್ತಾ ಇಲ್ಲ. ಜನ ಇನ್ನೂ ಕೂಡ ಕಿಡಿಗೇಡಿಗಳು ಮರಗಳಿಗೆ ಈ ರೀತಿಯಾದಂತಹ ಮೊಳೆಗಳನ್ನು ಹೊಡೆಯುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಕೆಲವರು ಕಿಡಿಗೇಡಿಗಳು ಮರಗಳನ್ನು ಕೇವಲ ಭೋಗದ ವಸ್ತುಗಳಾಗಿ ಉಪಯೋಗಿಸ್ಕೊಂಡು ಅವಕ್ಕೆ ಮೊಳೆಗಳು, ತಂತಿ, ಬೇಲಿ, ಕಂಬಿಗಳನ್ನು ಕಡಿದು ಅದಕ್ಕೆ ಕಟ್ಟಿ ಮರಗಳನ್ನ ಹಿಂಸೆ ಕೊಡ್ತಾರೆ. ಮರಗಳನ್ನ ಅನಾರೋಗ್ಯಕ್ಕೆ ಈಡು ಮಾಡ್ತಾ ಇದ್ದಾರೆ. ಯಾರೆಲ್ಲ ಈ ಥರ ರಸ್ತೆಗಳಲ್ಲಿ ಮರಗಳಿಗೆ ಈ ಥರ ಮೊಳೆಗಳು ಹೊಡಿತಾರೆ, ಈ ಥರ ಎಲ್ಲ ತೊಂದರೆ ಕೊಡ್ತಾರೆ ಅಂಥವ್ರನ್ನ ಸಾರ್ವಜನಿಕರು ನೋಡಿದಾಗಲೇ ಅಲ್ಲಿ ಕಂಡಲ್ಲೇ ಅವ್ರನ್ನ ಹಿಡಿದು ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ಬೇಕು, ಅವ್ರಿಗೆ ಬುದ್ಧಿ ಹೇಳಬೇಕು.
ಮತ್ತು ಅವ್ರಿಗೂ ಸಹ ಮನವಿ ಮಾಡ್ತೀನಿ, ದಯವಿಟ್ಟು ಇವತ್ತು ಕೂಡ ನಮ್ಮ ಟೀಮ್ ಅವರೆಲ್ಲ ಸೇರ್ಕೊಂಡು ನಾವೆಲ್ಲ ಒಂದು ಸ್ಟೇಷನ್ಸ್ಗೆಲ್ಲ ಹೋಗಿ ಅದು ಕಂಪ್ಲೇಂಟ್ ಕೂಡ ಲಾಂಚ್ ಮಾಡಿದ್ದೀವಿ. ಆ ತಪ್ಪಿಸ್ತರ ವಿರುದ್ಧವಾಗಿ ನಾವು ಹೋರಾಟಗಳನ್ನ ಮಾಡೋದು ಸಿದ್ಧ. ಅವ್ರು ಕೆಲಸ ಮಾಡೋದು ಬಿಡಬೇಕಿಂತ ಕೆಲಸನ ಇಲ್ಲ ನಾವು ಬಿಡೋದಿಲ್ಲ. ನಾವು ಅವ್ರ ವಿರುದ್ಧ ಹೋರಾಟ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಚಿರತೆ ಜೊತೆ ಸೆಣಸಾಡಿ ಪ್ರಾಣ ಉಳಿಸಿಕೊಂಡಿದೆ ನಾಯಿ. ಹಾಸನದ ನಾಗಯ್ಯನಕೊಪ್ಪಲು ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಚನ್ನರಾಯಪಟ್ಟಣ ತಾಲೂಕಿನ ನಾಗಯ್ಯನಕೊಪ್ಪಲು ಗ್ರಾಮದಲ್ಲಿ ಈಗ ಚಿರತೆ ಜೊತೆ ಸೆಣಸಾಡಿ ನಾಯಿ ಪ್ರಾಣವನ್ನ ಉಳಿಸಿಕೊಂಡಿದೆ. ಮನೆಗೆ ನುಗ್ಗಿ ನಾಯಿಯನ್ನ ಹೊತ್ತೊಯ್ಯೋದಕ್ಕೆ ಚಿರತೆ ಪ್ರಯತ್ನ ಪಟ್ಟಿತ್ತು. ಗೇಟ್ ಹೊರಗೆ ನಾಯಿಯನ್ನ ಎಳೆದೊಯ್ದಿತ್ತು ಚಿರತೆ ಜೊತೆ ಕಾದಾಡಿ ಬಿಡಿಸಿಕೊಂಡಿದೆ ಲ್ಯಾಬ್ರಡಾರ್ ನಾಯಿ. ನಾಗಯ್ಯನಕೊಪ್ಪಲು ಗ್ರಾಮದ ಮಂಜೇಗೌಡ ಅವರ ಮನೆಯ ಆವರಣಕ್ಕೆ ಚಿರತೆ ನುಗ್ಗಿತ್ತು. ನಾಯಿ ಬೊಗಳುವ ಶಬ್ದಕ್ಕೆ ಮನೆಯ ಒಳಗಿಂದ ಓಡಿ ಬಂದಿದ್ದಾರೆ ಮಂಜೇಗೌಡ. ಆಗ ಚಿರತೆ ಮತ್ತು ನಾಯಿಯ ನಡುವಿನ ಸೆಣಸಾಟದ ದೃಶ್ಯ ನಡೀತಾ ಇತ್ತು. ಆ ಒಂದು ದೃಶ್ಯ ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆದ್ರೂ ಕೂಡ ನಾಯಿ ಯಾವುದಕ್ಕೂ ಬಗ್ಗದೆ ಚಿರತೆ ಜೊತೆ ಹೋರಾಡಿ ತನ್ನ ಪ್ರಾಣವನ್ನ ಉಳಿಸಿಕೊಂಡಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕ